ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಎಲ್ಲರೂ ನೋಡಿರೋ ಹಾಗೆ ಕಳೆದ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಕಳೆದ ವ್ಲಾಗಲ್ಲೇ ನೋಡಿದ್ರಿ, ನಾವು ನಮ್ಮ ಮಗನ ಅನ್ನಪ್ರಾಶನಕ್ಕೆ ಅಂತ ಹೇಳಿ ಹೊರನಾಡಿಗೆ ಬಂದಿದ್ದೀವಿ. ಸೊ ನಾವು ಗುರುವಾರ ಬಂದಿದ್ದು, ಇವತ್ತು ಶುಕ್ರವಾರ. ಸೊ ಶುಕ್ರವಾರ ನನ್ನ ಮಗನಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತೇಳಿ ಹೊರಟಿದ್ದೀವಿ. ಸೊ ಬೇಗನೆ ಇದ್ದು 7:30ಗೆಲ್ಲ ಅನ್ನಪ್ರಾಶನ ಶುರು ಆಗುತ್ತೆ, 12 ಇರುತ್ತೆ. ಸೊ ನಾವು ಇವಾಗ 7 ಹೊರಟಿದ್ದೀವಿ, ಅಂದರೆ ಬೇಗ ಹೋಗಿ ಸ್ವಲ್ಪ ಆರಾಮಾಗಿರ್ಬೋದು ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಟೈಮ್ ಹಿಂದಿನ ದಿನ ರಾತ್ರಿ ಅವನಿಗೆ ಜ್ವರ ಬಂದಿತ್ತು. ಆ್ಯಕ್ಚುಲಿ ಮಾರ್ನಿಂಗ್ ಅವ್ನಿಗೆ ಸ್ನಾನ ಮಾಡಿಸ್ಬೇಕಾದ್ರೂ ಜ್ವರ ಇತ್ತು. ನಾನು ಏನಪ್ಪ ಮಾಡೋದು ಅಂತ ಹೇಳಿ, ಹಾಗೂ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳಿದೆ, ನಾನು ಇಲ್ಲೆಲ್ಲಾದರೂ ಪೀಡಿಯಾಟ್ರಿಷನ್ ಸಿಗ್ತಾರಾ, ಹೀಗೆ ಮಗುಗೆ ಜ್ವರ ಇದೆ ಅಂತ ಹೇಳಿ. ಬಟ್ ಅವರು ಕಳಶ ಹೋಗಬೇಕು ಅಂತ ಹೇಳಿದ್ರು. ಬಟ್ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಏನಪ್ಪ ಮಾಡೋದು ಅಂತ ಹೇಳಿ. ಅದೇನು ಮಿರಾಕಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಮಗ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ಗೆಲ್ಲ ಜ್ವರ ಕಂಪ್ಲೀಟ್ಲಿ ಅವ್ನು ನಾರ್ಮಲಾಗಿ ಹೇಗೆ ಅವನ ಬಾಡಿ ಟೆಂಪ್ರೇಚರ್ ಇರುತ್ತೆ ಆ ಥರ ಟೆಂಪ್ರೇಚರ್ ಚೇಂಜ್ ಆಗೋಯಿತು. ಸೊ ದೇವರ ಅನುಗ್ರಹ ಅಂತ ಭಾವಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಮಂಜು ಬೀಳ್ತಾ ಇದೆ ಅಂತ ಹೇಳಿ. ಸೊ ಫಸ್ಟ್ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ಅಲ್ಲೇ ನಾವು ಸ್ಟೇ ಆಗಿರೋ ರೂಮ್ ಕೆಳಗೆ ಹೋಟೆಲ್ ಇದೆ, ಅಲ್ಲಿ ಹಾಲು ಕುಡಿದು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ, ಆ ಮಂಜು ಬೀಳ್ತಾ ಇರೋದು, ಸುತ್ತ ಕಾಡು. ವಾವ್, ನಿಜ ಹೇಳ್ತೀನಿ, ಅಲ್ಲಿರೋರು ಒಂಥರ ಪುಣ್ಯವಂತರು. ಯಾಕೆಂದರೆ ಇದನ್ನೆಲ್ಲ ಪ್ರತಿನಿತ್ಯ ನೋಡ್ತಾರೆ. ಆದರೂ ಅಂದರೆ ಅಲ್ಲಲ್ಲಿರೋರಿಗೆ ಅವರಿಗೆ ಅವ್ರದ್ದೇ ಆದಂಥ ವೆದರ್ ಸೆಟ್ ಆಗೋಗ್ಬಿಟ್ಟಿರುತ್ತೆ. ನಾವು 1 ದಿನ 2 ದಿನ ಇದನ್ನೆಲ್ಲ ನೋಡ್ಬೋದು, ಖುಷಿ ಪಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನಮಗೆ ನಾವು ಯಾವ ವಾತಾವರಣದಲ್ಲಿ ಬೆಳೆದಿರ್ತೀವಿ, ಸೊ ಆ ವಾತಾವರಣನೇ ತುಂಬ ಇಷ್ಟ ಆಗುವಂಥದ್ದು. ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಅಂದರೆ ತುಂಬ ಏನು ಜನ ಇರಲಿಲ್ಲ, ಮಾರ್ನಿಂಗೇ ಆಗಿರೋದ್ರಿಂದ. ಸೊ ನಾವು ಹೋಗಿ ದರ್ಶನ ಮುಗಿಸಿದ ತಕ್ಷಣ ಶುರುವಾದರೂ ನೋಡಿ, ನಾವು ಅದೇ ಅನ್ಕೋತಿದ್ವಿ, ಜಸ್ಟ್ ಮಿಸ್, ನಾವು ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿ. ಅದ್ರ ಜೊತೆಗೆ ಮುಖ್ಯವಾಗಿ ಅವತ್ತಿನ ದಿನ ಪುಟಾಣಿದೆ ಮೊದಲನೇ ಅನ್ನಪ್ರಾಶನ. ಸೊ ನನ್ನ ಮಗಂದು ಅನ್ನಪ್ರಾಶನ ಆದಮೇಲೆ ಸುಮಾರು ಮಕ್ಕಳಿಗೆ ಅನ್ನಪ್ರಾಶನ ನಡೀತು. ಅದ್ರ ಜೊತೆಯಲ್ಲಿ ದೇವರಿಗೆ ವಿಶೇಷವಾದಂಥ ಪೂಜೆ ಅರ್ಚನೆ ಎಲ್ಲವೂ ನಡೀತಾ ಇತ್ತು. ಸೊ ಒಟ್ಟಿನಲ್ಲಿ ಅವನ ಅನ್ನಪ್ರಾಶನ ಕಾರ್ಯಕ್ರಮ ನಾನು ಅಂದ್ಕೊಂಡಂಗೆ ಎಲ್ಲ ನಿರ್ವಿಘ್ನವಾಗಿ ತುಂಬ ಅಚ್ಚುಕಟ್ಟಾಗಿ ನಡೀತು. भगवतो महावरणस्य विष्णुहर्षणाज्ञा वर्तमानस्य अद्य ब्रह्मणः जयवरार्थे श्रीहरेः श्रीमदाकल्पे विश्वकर्मन्त्रे कलियुगे प्रथमपादे जम्बोद्वीपे भरतखण्डे भारतवर्षे भाम्यलोचने पार्श्वे श्रीमद्गोदावर्याः श्रीक्षेत्रे ब्रह्मलोकस्थिक्षिरक्षिपञ्चकान्ते अस्मिन् वर्तमानकालवाहके कृष्णाचर्मस्य दक्षिणारण्ये कार्तिकमासे कृष्णेक्षरशास्त्रमासः भार्गवासरेत्तयां शोभातिथिवागमनशोभातिथौ विद्यमानस्य पूर्वस्य ग्रहाणां शुभेकास्थानशुभं दीर्घाश्यामर्थं विद्यासुपद्यप्राप्तर्थं नमः सर्वेषां सकलक्षेमाश्चर्यशुभाव्यायुष्यान्दायदानकेशान्तर्थं परमार्थकां मोक्षप्रविष्टोर्विद्यमानस्य स्वीकृत्योर्वहारव्यापारक्षेत्रेषु जैलेषु अनकनकवस्त्रमानस्य श्रद्धामेधास्य उद्भवनपदे सहित आशक्ताकृष्ण ಒಳ್ಳೆಯ ಆಯುಷ್ಯ ಇರಬೇಕು. ಅವರನ್ನ ಸರಿಯಾಗಿ ಫಲ ಮಾಡುವಂಥದ್ದನ್ನು ನಾವು ಹೇಳಿಕೊಂಡು ನಾವೇ ಮಾಡಿರುವ ಮಧುರ ಸಂಗೀತಂ ಹೃದಯ ಮಾಡಿದಂತೆಯೇ ಬೇರೆ
रमण श्री अन्नपूर्णेश्वरी प्रियताम ओम शतमानं भवति सदा पश्येन्याश्रेवेन्द्रवदष्टमे दीर्घायुष्यास्तु रमणेश्वरप्राप्तिस्तु विदसुप्राप्तिस्तु लक्षण ಈ ರೀತಿ ನನ್ನ ಮಗನ ಅನ್ನಪ್ರಾಶನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಿಧಾನವಾಗಿ ಸಾಂಗವಾಗಿ ನೆರವೇರಿತು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಪುಟಾಣಿ ಅನ್ನಪ್ರಾಶನದ ಜೊತೆಯಲ್ಲಿ ಪಕ್ಕದಲ್ಲಿ ತಾಯಿಗೆ ವಿಶೇಷವಾದಂತಹ ಅರ್ಚನೆ ಇರ್ಬೋದು ಮತ್ತು ಅಭಿಷೇಕ ಎಲ್ಲವೂ ನೆರವೇರ್ತಾ ಇತ್ತು. ಅಲ್ಲಿ ತಾಯಿಗೆ ಅರ್ಚನೆ ನಡೀತಾ ಇದ್ದರೆ ಇಲ್ಲಿ ನನ್ನ ಮಗನ ಅನ್ನಪ್ರಾಶನ ಕಾರ್ಯಕ್ರಮ, ಅದರಲ್ಲೂ ಅವನದೇ ಮೊದಲನೇ ಅನ್ನಪ್ರಾಶನ ಆಗಿತ್ತು. ತುಂಬಾ ಖುಷಿ ಆಯಿತು. ಈ ಸಮಯ ತುಂಬ ಪ್ರಾಶಸ್ತ್ಯವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಜೊತೆಗೆ ಪುರೋಹಿತರು ಕೂಡ ಹೇಳ್ತಾಯಿದ್ರು, ಮಗುವಿನ ಮುಖ ನೋಡ್ತಾ ತುಂಬ ಕಳೆ ಇದೆ, ಅವನ ಮುಖದಲ್ಲಿ ರಾಜ ಕಳೆ ಇದೆ, ಮುಖದಲ್ಲಿ ಅದು ತಾಂಡವ ಆಡ್ತಾ ಇದೆ, ಅವನು ತುಂಬ ಎತ್ತರಕ್ಕೆ ಬೆಳೀತಾನೆ, ಅವನ ಹೆಸರು ಅಜರಾಮರವಾಗಿರುತ್ತೆ ಕೊನೆವರೆಗೂ ಅಂತ ಹೇಳಿ ತಂದೆ ತಾಯಿಯಾಗಿ ಅವರ ಮಕ್ಕಳ ಬಗ್ಗೆ ಈ ಥರ 4 ಒಳ್ಳೆ ಮಾತುಗಳನ್ನ ಆಡಿ ಅವರಿಗೆ ಒಳ್ಳೆಯದನ್ನು ಹಾರೈಸಿದಾಗ ಅದನ್ನು ಕೇಳುವಂಥ ಖುಷಿ ತುಂಬಾ ದೊಡ್ಡದಾಗಿರುತ್ತೆ. ಅದರಲ್ಲೂ ಈ ಥರ ಪುಣ್ಯಕ್ಷೇತ್ರಗಳಲ್ಲಿ ತಾಯಿ ಸೇವೆಯನ್ನು ಮಾಡುವಂಥ ಪುರೋಹಿತರು ಬಾಯಲ್ಲಿ ಈ ಥರ ಮಾತುಗಳು ಕೇಳಿದಾಗ ಲಿಟಲ್ ಬಿಟ್ ನಾನು ಸ್ವಲ್ಪ ಎಮೋಷ್ನಲ್ ಕೂಡ ಆದೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಗು ಸ್ವಾಭಿಮಾನದ ಮಗು ಅಂತ ಹೇಳಿ, ಅವನು ಹುಟ್ಟುತ್ತಾನೆ ಸ್ವಾಭಿಮಾನಿ. ಸೊ ಈ ರೀತಿ 4 ಒಳ್ಳೆ ಮಾತುಗಳು ಈ ಥರ ಒಳ್ಳೆಯವ್ರ ಬಾಯಲ್ಲಿ ಕೇಳಿದಾಗ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ತಂದೆ ತಾಯಿ ಬಯಸೋದು ಅದೇ ಅಲ್ಲ, ನಮ್ಮ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ. ಸೊ ಹೀಗೆ ತುಂಬಾ ಖುಷಿಯಾಯಿತು. ಆ್ಯಂಡ್ ಜೊತೆಗೆ ಯಾರಾದರೂ ಅನ್ನಪ್ರಾಶನ ಮಾಡಿಸೋರಿದ್ದರೆ ಈ ರೀತಿ ಸ್ವಲ್ಪ ಬೆಳಗ್ಗೆನೇ ಹೊರಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಪ್ರತಿನಿತ್ಯ ಇಲ್ಲಿ ಅನ್ನಪ್ರಾಶನ ನಡೆಯುತ್ತೆ, 7:30 ಇಂದ 12 ಗಂಟೆವರೆಗೂ ಅನ್ನಪ್ರಾಶನ ನಡೆಯುತ್ತೆ. ಸೊ ಸ್ವಲ್ಪ ಬೇಗ ಹೋದರೆ ಈ ಥರ ಪೂಜೆ ಜೊತೆಗೆ ಅನ್ನಪ್ರಾಶನವನ್ನು ಕೂಡ ನಿಧಾನವಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಇವಾಗ ಇಲ್ಲಿ ಪುಟಾಣಿಗೆ ಕೊಟ್ಟಿದ್ದಂಥ ಅನ್ನಪ್ರಾಶನ ಏನಿತ್ತು ಪ್ರಸಾದ, ಅದನ್ನು ಪೂರ್ತಿಯಾಗಿ ತಿನ್ನಿಸ್ತಾ ಇದ್ದೀನಿ. ಅಂದರೆ ಆವಾಗ ಪೂಜೆ ಮಾಡುವಾಗ 3 ಸ್ಪೂನ್ ತಿನ್ನಿಸಿ ಅಂತ ಹೇಳಿದರು. ಸೊ ಇವಾಗ ಮಗುಗೆ ಅದು ಪೂರ್ತಿಯಾಗಿ ತಿನ್ನಿಸ್ಬಿಡಿ ಅಂತ ಹೇಳಿದರು. ಹೇಗಿದ್ದರೂ ನಾನು ದೇವಸ್ಥಾನದಿಂದ ಹೋದ್ಮೇಲೆ ಸಿರ್ಲಾಕ್ ಏನಾದರೂ ಮಾಡಿ ತಿನ್ನಿಸ್ಬೇಕಿತ್ತು. ಸೊ ಇಲ್ಲೇ ಪಾಪುಗೂ ಕೂಡ ಮಾರ್ನಿಂಗ್ ಟಿಫನ್ ಕೂಡ ಆಯಿತು ಅವನಿಗೆ. ಆ್ಯಕ್ಚುಲಿ ನನ್ನ ಮಗ ಮೊದಲಿಂದನೂ ತುಂಬ ಚೆನ್ನಾಗಿ ಅವನು ರಾಗಿ ಸರಿ ಇರ್ಬೋದು, ಫ್ರೂಟ್ ಪ್ಯೂರೀಸ್, ವೆಜಿಟೇಬಲ್ ಪ್ಯೂರೀಸ್ ಇದೆಲ್ಲ ತುಂಬ ಚೆನ್ನಾಗಿ ತೊಗೊಳ್ತಿದ್ದ. ಯಾಕೋ ಇತ್ತೀಚೆಗೆ ಒಂದು 15 ಡೇಸಿಂದ ಅವನು ಫುಡ್ ಅಷ್ಟು ಸರಿಯಾಗಿ ತೊಗೊಳ್ತಿರ್ಲಿಲ್ಲ. ಸೊ ತಿಂತಾನೋ ಇಲ್ಲೋ ಅಂತ ಹೇಳಿ ಯೋಚಿಸ್ತಾ ಇದ್ದೆ. ಬಟ್ ಅಲ್ಲಿ ಕೊಟ್ಟಿದ್ದಂಥ ಪ್ರಸಾದ ಸ್ವಲ್ಪನೂ ಬಿಡಲಿಲ್ಲ, ಅವನು ಆರಾಮಾಗಿ ತಿನ್ಕೊಂಡ. ಅದೊಂಥರ ನಂಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಅವನು ಹೊಟ್ಟೆ ಫಿಲ್ ಆಯ್ತಲ್ಲ, ಹೇಗಿದ್ರು ಈಗ ಮತ್ತೆ ಜರ್ನಿ ಶುರು ಮಾಡ್ತೀವಿ, ಮತ್ತೆ ವಾಮಿಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾ ಇತ್ತು. ಬಟ್ ಆರಾಮಾಗಿ ಅವನು ಅವ್ರು ಕೊಟ್ಟಿದ್ದಂಥ ಪ್ರಸಾದ ಏನಿದೆ ಅದನ್ನೆಲ್ಲ ತಿನ್ಕೊಂಡ ಅವನು. ಇನ್ನು ಅನ್ನಪ್ರಾಶನ ಮುಗಿದ ಮೇಲೆ ಮೊದಲಿಗೆ ಹೋಗಿ ದೇವರ ದರ್ಶನ ಮಾಡಿ ಇವಾಗ ಸ್ವಲ್ಪ ಟೈಮ್ ಇಲ್ಲೇ ಕೂತಿದ್ದೀವಿ. ಪುಟಾಣಿ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಅಂದರೆ ಅಲ್ಲಿ ಟೂರಿಗೆ ಬಂದಿರೋ ಮಕ್ಕಳನ್ನೆಲ್ಲ ನೋಡ್ತಾ ಕಿರ್ಚಾಡ್ತಾ ಕೂಗಾಡ್ತಾ, ಮಕ್ಳುಗಳು ಅಷ್ಟೇ ಅವರು ಮಾತಾಡಿಸಿದ್ರೆ ಇವ್ನು ರಿಯಾಕ್ಟ್ ಮಾಡ್ತಾ ಇದ್ದ. ತುಂಬ ಹ್ಯಾಪಿಯಾಗಿ ನನ್ನ ಮಗ ಖುಷಿಯಾಗಿ ಆಟ ಆಡ್ತಾ ಇತ್ತು. ಅದು ನೋಡೋದೇ ಒಂದು ದೊಡ್ಡ ಖುಷಿ ಅಂತ ಅನ್ನಿಸ್ತಾ ಇತ್ತು.
ಸೊ ಎಸ್, ನಾವು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದಾಗ ದೇವಸ್ಥಾನದ ಕ್ರೌಡ್ ಈ ಥರ ಇತ್ತು. ಆ್ಯಕ್ಚುಲಿ ನಾವು ಬೆಳಗ್ಗೆ ಬಂದಾಗ ಇಷ್ಟೊಂದು ರಶ್ಶೇ ಇರಲಿಲ್ಲ. ಹೇಳಬೇಕಂದ್ರೆ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ, ಎಲ್ಲೂ ಕ್ಯೂ ಅನ್ನೋದೇ ಇರಲಿಲ್ಲ. ಏನು 1 ಗಂಟೆ 1.5 ಗಂಟೆ ಟೈಮ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಅಷ್ಟರಲ್ಲಿ ಇಷ್ಟೊಂದು ಕ್ರೌಡ್ ಆಗೋಗ್ಬಿಟ್ಟಿದೆ. ಟಚ್ವುಡ್ ನಾನು ಅದೇ ಅನ್ಕೊತಿದ್ದೆ, ನಾವು ಸ್ವಲ್ಪ ತಡ ಮಾಡಿಬಿಟ್ಟಿದ್ರು, ಇದೇ ಥರ ರಶ್ಶಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕಿತ್ತು ಅಂತ ಹೇಳಿ. ಮತ್ತೆ ಆ ಕ್ಯೂ ಅಲ್ಲಿ ನಿಂತು ಹೋಗಿ ಮಗುಗೆ ಅನ್ನಪ್ರಾಶನ ಮಾಡಿಸಿ ದೇವರ ದರ್ಶನ ಮಾಡಿ ಬರೋದು ತುಂಬ ತಡ ಆಗೋಗ್ಬಿಡ್ತಿತ್ತು. ಸೊ ನೀವು ಅಷ್ಟೇ ಯಾರಾದರೂ ಅನ್ನಪ್ರಾಶನ ಮಾಡಿಸೋರಿದ್ರೆ ಒಂದು 7 o'clock 7:30 ಅಷ್ಟರಲ್ಲೆಲ್ಲ ನೀವು ದೇವಸ್ಥಾನದ ಒಳಗಡೆ ಇದ್ಬಿಟ್ರೆ ಬೇಗ ಪೂಜೆನೂ ಆಗುತ್ತೆ, ಎಲ್ಲ ಕೆಲಸನೂ ಆಗುತ್ತೆ. ಇನ್ನು ನಾವು ಪೂಜೆ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ದೇವಸ್ಥಾನದಲ್ಲಿ ತಿಂಡಿ ಬಂದು ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ನಾವು ಹೋಟೆಲಿಗೆ ಬಂದಿದ್ದೀವಿ. ಟೊಮೆಟೊ ರೈಸ್ ತುಂಬಾ ಚೆನ್ನಾಗಿತ್ತು. ಸೊ ತಿಂಡಿ ಎಲ್ಲ ಮುಗಿಸಿ ಇವಾಗ ನಾವು ರೂಮ್ ಕಡೆ ಬಂದ್ವಿ. ನಾನು ನೈಟ್ ಹೇಳಿದ್ದೆ ಇಲ್ಲಿನ ಬಾಲ್ಕನಿ ವ್ಯೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಸುತ್ತ ಬೆಟ್ಟ ಗುಡ್ಡ. ಇನ್ನೂ ಒಂದು 9 ಗಂಟೆ ಇದೆ. ಸೊ ಲೈಟಾಗಿ ಸ್ವಲ್ಪ ಮಂಜು ಕೂಡ ಬೀಳ್ತಾ ಇದೆ. ನಾವು ಸ್ಟೇ ಆಗಿರೋ ರೂಮ್ ಪಕ್ಕನೇ ಬಸ್ ಸ್ಟ್ಯಾಂಡ್ ಇರೋ ಅಂಥದ್ದು. ಇದು ಹೋಟೆಲ್ ಬಂದು ಶ್ರೀಮಾತಾ ಅಂತ ಹೇಳಿ, ತುಂಬಾ ಕ್ಲೀನಾಗಿ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಹೆವಿ ಅಂತ ಅನ್ನಿಸ್ಬೋದು. ಅದು 1 night ಸ್ಟೇ ಮಾಡಿ ಹೋಗಲಿಕ್ಕೆ ಆ್ಯಕ್ಚುಲಿ ಬಂದು ಮಿಸ್ಟೇಕ್ ನಮ್ಮದೇ. ಯಾಕೆಂದರೆ ನಾವು ಹಿಂದಿನ ದಿನ 12 o'clock ಅಷ್ಟರಲ್ಲೆಲ್ಲ ಬಂದು ಇಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡು ನಾವು 12 o'clockಗೆ ಬುಕ್ ಮಾಡಿದ್ದು. ಬಟ್ ನಾವು ಬಂದಿದ್ದು ರಾತ್ರಿ 8 ಗಂಟೆಗೆ. ಸೊ ಹಾಗಾಗಿ ಅದಕ್ಕೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ನಾವು ಪೇ ಮಾಡಿದ ಅಮೌಂಟ್ ಏನಿದೆ ಅದಕ್ಕೆ ಸ್ವಲ್ಪ ವರ್ತ್ ಅಂತ ಅನ್ನಿಸ್ಲಿಲ್ಲ. ಇಂದಿನ ದಿನ 12 o'clock ಹಿಡಿದು ಇವತ್ತಿನ ದಿನ 12 o'clockವರೆಗೂ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ದಂಥದ್ದು. ಸೊ ಹಾಗಾಗಿ ಏನು ಒಂದು 10 ಗಂಟೆಗಳ ಕಾಲ ಮಾತ್ರ ಅಲ್ಲಿ ನಾವು ಸ್ಟೇ ಆಗಿದ್ದು. ಸೊ ಹಾಗಾಗಿ ಸ್ವಲ್ಪ ಹೆವಿ ಅನ್ನೋ ಥರ ಫೀಲ್ ಆಯಿತು. ದಟ್ಸ್ ಓಕೆ, ಇದು ಮಾಡೋಕ್ಕಾಗಲ್ಲ. ಒಂದು ಕಡೆ ಬಂದಾಗ ಇದೇ ಟೈಮಿಂಗ್ಸಲ್ಲಿ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡಿರಬಾರ್ದು. ಸೊ ಇವಾಗ ನಮಗೆ ಇನ್ನೂ ಒಂದು 2-3 ಗಂಟೆ ಟೈಮ್ ಇತ್ತು. ಇವಾಗ ಒಂದು 9:30 ಇರ್ಬೋದು. ಸೊ ಹರ್ಷ ಪಾಪ ಹಿಂದಿನ ದಿನ ನಿದ್ದೆನೇ ಮಾಡಿರಲಿಲ್ಲ. ನೋಡಿರ್ತೀರ ಹೋದ ವ್ಲಾಗಲ್ಲಿ, ಪುಟಾಣಿ ನಂಗೆ ಪಪ್ಪನೇ ಬೇಕು ಅಂತೇಳಿ ಅವ್ರ ಅಪ್ಪನ ಇಟ್ಕೊಂಡು ಕೂತಿದ್ದ. ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ಅವರು. ಅವನನ್ನು ಎತ್ಕೊಂಡು ಸಮಾಧಾನ ಮಾಡೋದ್ರಲ್ಲೇ ಕಾಲಹರಣ ಮಾಡಿದ್ರು. ಮತ್ತು ಇವಾಗ ಡ್ರೈವಿಂಗ್ ಮಾಡಬೇಕಲ್ಲ, ಸೊ ಹಾಗಾಗಿ 1 hour ಅಷ್ಟು ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಊರ ಕಡೆ ಹೊರಟ್ವಿ. 1 hour ಅಷ್ಟು ನಿದ್ದೆ ಮಾಡಿಕೊಂಡ್ರು. ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ. ಇಂದಿನ ದಿನನೇ ಹೇಳಿದ್ದೆ ನಾನು, ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ, ಹಾಗಾಗಿ ಅಮ್ಮ ಬರಲಿಲ್ಲ ಅಂತ ಹೇಳಿ. ಇವತ್ತು ನಮ್ಮ ಮನೆಯದು ಮಾದೇಶ್ವರ ದೇವ್ರದ್ದು ವಾನ್ಯ ಇದೆ. ಸೊ ಇವಾಗ ಬೆಳಿಗ್ಗೆನೇ ಅಭಿಷೇಕ ಪೂಜೆ ಎಲ್ಲ ಮುಗ್ದಿರುತ್ತೆ. ಅಟ್ಲೀಸ್ಟ್ ನಾವು ವಾನ್ಯ ಸಂಜೆ ಟೈಮ್ ಅಲ್ವಾ ಬರೋದು, ಅಷ್ಟರಲ್ಲಾದರೂ ಊರಿಗೆ ಹೋಗಿ ರೀಚ್ ಆಗಬೇಕು ಅಂತ ಹೇಳಿ ಬೇರೆ ಎಲ್ಲೂ ಹೋಗಲಿಲ್ಲ. ನಾವು ಡೈರೆಕ್ಟ್ ಇವಾಗ ಹೊರನಾಡಿಂದ ಊರ ಕಡೆ ಹೊರಟಿದ್ದೀವಿ. ಸೊ ನಮ್ಮ ಜರ್ನಿ ಕೂಡ ಶುರುವಾಯಿತು. ಅಷ್ಟರಲ್ಲಿ ನನ್ನ ಮಗನ ಸ್ವಲ್ಪ ಹುಷಾರಾಗಿ ಮಲಗಿಸ್ಬಿಟ್ಟೆ. ಯಾಕೆಂದರೆ ಹಿಂದಿನ ದಿನ ತುಂಬ ವಾಮಿಟ್ ಮಾಡಿಕೊಂಡೆ. ಅಟ್ಲೀಸ್ಟ್ ಮಲ್ಕೊಂಬಿಟ್ರೆ ಆರಾಮಾಗಿ ಮಲ್ಕೊತಾನೆ ಅಂತ ಹೇಳಿ ಮಲಗಿಸ್ಬಿಟ್ಟೆ ಅವನನ್ನು. ಆಲ್ಮೋಸ್ಟ್ ನಾವು ಒಂದು ಸಕಲೇಶ್ಪುರ ಬರೋವರೆಗೂ ಅವನು ಆರಾಮಾಗಿ ಮಲಗಿಬಿಟ್ಟ. ಸೊ ಹಾಗಾಗಿ ಏನೂ ತೊಂದರೆ ಏನಾಗಲಿಲ್ಲ. ಸೊ ನೋಡ್ತಾ ಇರ್ಬೋದು, ಬಿಸಿಲಲ್ವಾ, ತಾಪ, ಅದು ಗಾಡ್ ಸೆಕ್ಷನ್ ಬೇರೆ. ಸೊ ಅವನಿಗಿಂತ ಹೆಚ್ಚಾಗಿ ನನಗೆ ಒಂಥರ ಆಗ್ತಾಯಿತ್ತು. ಸೊ ಆಗ ನಾವು ಸಕಲೇಶ್ಪುರದಲ್ಲಿ ಇನ್ನೊಂದು 2-3 kilometers ಇರಬೇಕಷ್ಟೇ. ರಾಣಿ ಸ್ವಲ್ಪ ಎದ್ದ, ಫೀಡ್ ಮಾಡಿದೆ, ಜೊತೆಗೆ ವಾಮಿಟ್ಟು ಕೂಡ ಮಾಡ್ಕೊಂಡ. ಸೊ ಹಾಗಾಗಿ ಸ್ವಲ್ಪ ಗಾಳಿ ತೊಗೊಳ್ಳಿ, ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಸ್ವಲ್ಪ ಟೈಮ್ ಬ್ರೇಕ್ ಇರಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಬಟ್ ಏನಂದರೆ ಗಾಡ್ ಸೆಕ್ಷನ್ ಮಕ್ಳು ಕರ್ಕೊಂಬರೋದು ಸಿಕ್ಕಾಬಟ್ಟೆ ಕಷ್ಟ. ಗಾಡ್ ಸೆಕ್ಷನಲ್ಲಿ ಮಕ್ಕಳು ಕರ್ಕೊಬಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದರಲ್ಲೂ ನನ್ನ ಪುಟಾಣಿ ಅಂತ ತುಂಬ ನಿನ್ನೆಯಿಂದ ವಾಂತಿ ಮಾಡ್ತಾನೆ ಇದ್ದಾನೆ. ಸೊ ಒನ್ಸ್ ಎಷ್ಟಲ್ಲಿ ಮನೆಗೆ ಹೋಗ್ತೀವಪ್ಪ ಅನ್ನೋ ಥರ ಆಗ್ತದೆ. ಆ್ಯಕ್ಚುಲಿ ನಾವು ಶೃಂಗೇರಿಗೂ ಹೋಗಬೇಕಿತ್ತು. ನಾವು ಪ್ಲ್ಯಾನ್ ಮಾಡಿದ್ದೆ ಹಾಗೆ ಹೊರನಾಡಿಗೆ ಹೋಗಿ ಶೃಂಗೇರಿ ಮುಗಿಸ್ಕೊಂಡು ಬರೋಣ ಅಂಥೇಳಿ. ಬಟ್ ಪುಟಾಣಿ ಅವನು ಕೋಪ್ರೇಟ್ ಮಾಡ್ತಾ ಇಲ್ಲ. ಅದು ತುಂಬ ಪುಟ್ಟ ಮಗು ಅಲ್ವಾ, ಸೊ ಅವನಿಗೂ ಹಿಂಸೆ ಕೊಡೋದು ಬೇಡ ಅಂಥೇಳಿ ಅನ್ನಪ್ರಾಶನ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಇವಾಗ ನಾವು ಇನ್ನೇನೋ ಸಕಲೇಶ್ಪುರದಲ್ಲಿ ಇದ್ದೀವಿ ನಾವು ಇವಾಗ.
ಸೊ ಎಸ್, ಸ್ವಲ್ಪ ನನಗೂ ಕೂತು ಬ್ಯಾಕ್ ಪೈನ್ ಎಲ್ಲ ಬಂದ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಓಡಾಡೋಣ ಅಂತ. ಸೊ ಎಲ್ಲ ನೋಡಿದ್ರು ಗ್ರೀನರಿ. ನಮ್ಮ ಹರ್ಷ ಅಲ್ಲಿಂದ ಬರ್ತಾ ಇದ್ದಾರೆ. ಇಲ್ಲೇನೋ ಗೇಟ್ ಇದೆ, ಐ ಥಿಂಕ್ ಇಲ್ಲೆಲ್ಲೋ ಹೋಗ್ಬೋದು ಅನಿಸುತ್ತೆ. ಒಳಗಡೆ ಕಾಫಿ ತೋಟ ಇದೆ. ವೆಹಿಕಲ್ಸ್ ಈ ರೋಡಲ್ಲಂತೂ ತುಂಬ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರಬೇಕು. ವೆಹಿಕಲ್ಸ್ ಬರ ಅಂತ ಬಂದು ಹೋಗ್ತಾನೆ ಇದೆ. ಇಲ್ಲೋ ನೀರು ಹರಿತಿದೆ ಅಲ್ಲ ರೀ, ಎಲ್ಲಿಂದ ಹೋಗ್ತೈತೆ ಅಂದ್ರೆ ಆ ಕಡೆ ವಸ್ತುಗಳು ಒಂದು ಹಳ್ಳಕ್ಕೆ ಬಂದು ಅದು ಜೋರಾಗಿ ಹರ್ಕೋಯ್ತದೆ. ಅಂದ್ರೆ ಕಾಲುವೆ ಆ ಥರ ನೀರು ಎಲ್ಲೂ ಬರ್ತಾ ಇಲ್ಲ, ಬಟ್ ಮೇಲಿಂದ ಬರ್ತಾ ಇದೆ ಅಂತಾನೆ ಹೇಳ್ತಿರೋದು. ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ. ಅಲ್ಲ ಚೆನ್ನಾಗಿ ಜಾಸ್ತಿನೇ ನೀರು ಇರ್ಬೇಕು ಅಲ್ವಾ? ಆ ಕಡೆ ಜಲ, ಈ ಕಡೆ ಎಲ್ಲ ಬೆಟ್ಟ ಗುಡ್ಡಲ್ಲ, ಎಲ್ಲ ಜನ ಇಳೀತದೆ. ಇನ್ನು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪುಟಾಣಿ ಇನ್ನು ಮಲ್ಕೊಳ್ಳೇ ಇಲ್ಲ, ಅವನನ್ನು ಆಟ ಆಡಿಸ್ತಾ ಸ್ವಲ್ಪ ಡೈವರ್ಟ್ ಮಾಡ್ತಾ ಹಾಗೋ ಈಗೋ ಊರಿಗೆ ಬಂದುಬಿಟ್ವಿ. ಸೊ ಊರಿಗೆ ಬಂದಾಗ ಆಲ್ಮೋಸ್ಟ್ ಒಂದು 5:30 ಆಗಿತ್ತು. ಸೊ ನಾವು ಏನು ಬೆಳಗ್ಗೆ ಬೇಗ ಊರಿಗೆ ಹೋಗಬೇಕು, ದೇವರ ವಾನ್ಯದರ್ಶಲ್ಲಿ ಅಂದ್ಕೊಂಡಿದ್ವಿ. ಸೊ ಅದೇ ಆನ್ ಟೈಮಿಗೆ ನಾವು ಕರೆಕ್ಟಾಗಿ ಬಂದ್ವಿ ಊರಿಗೆ. ನೋಡ್ತಾ ಇರ್ಬೋದು, ವಾನ್ಯ ಇವಾಗ ತಾನೇ ಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಅಂದರೆ ಅಲ್ಲಿ ಹೋಗಿ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಎಗೇನ್ ಮೆರವಣಿಗೆ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ವಾನ್ಯ ಮಾಡಿಸ್ತಾರೆ ನಮ್ಮ ಅಂಕಲ್. ಯಾವಾಗಲೂ ಅದ್ದೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಈ ಸಲ ಬಂದು ಬೆಳ್ಳಿ ರಥದಲ್ಲಿ ವಾನ್ಯ ಮಾಡ್ತಾ ಇರೋವಂಥದ್ದು. ನಮ್ಮಮ್ಮ ಅಂತೂ ಪದೇ ಎಲ್ಲಿದ್ದೀರಾ ಬಂದ್ರಾ ಅಂತ ಕೇಳ್ತಾನೆ ಇದ್ರು. ಬಟ್ ನಾನು 5 minutes ಬ್ಯಾಕ್ ನಾವು ಹಾಸನಲ್ಲಿದ್ದೀವಿ ಅಂತ ಹೇಳಿದ್ದೆ. ಅವರು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ನಾವು ಇಷ್ಟು ಹತ್ತಿರದಲ್ಲಿ ನಾವು ದೇವ್ರ ಹಿಂದೆನೇ ಬಂದಿದ್ದು ನೋಡಿ ಎಲ್ಲ ಸರ್ಪ್ರೈಸ್ ಆಗಿಬಿಟ್ರು. ಅಂತ ಅಂದರೆ ನಾವು ಸ್ವಲ್ಪ ತಡ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ದೇವರು ನಮ್ಮನ್ನು ಸರಿಯಾದ ಸಮಯಕ್ಕೆ ಊರಿಗೆ ಕರೆಸ್ಕೊಂಡ್ರು ಅಂತ ಹೇಳ್ಬೋದು. ಸೊ ಎಸ್, ಇವಾಗ ನಾವು ಕೂಡ ಬಂದ್ವಿ. ವಾನ್ಯ ಕೂಡ ಹೊರಡ್ತು. ಅಂದರೆ ಇವಾಗ ಯಾರ ಮನೆ ವಾನ್ಯ ಮಾಡ್ತಿರ್ತಾರೆ ಅವರು ದೇವಸ್ಥಾನಕ್ಕೆ ಹೋಗಿ ಎಗೇನಲ್ಲೆಲ್ಲ ಪೂಜೆ ಮಾಡಿ ಮತ್ತೆ ಮೆರವಣಿಗೆ ಕರ್ಕೊಬರ್ಬೇಕು. ಸೊ ಇವಾಗ ಬಂದ ತಕ್ಷಣ ನಾವು ಸ್ವಲ್ಪ ಒಂದಿಷ್ಟು ರೆಸ್ಟ್ ಮಾಡಿ ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಬಂದ ತಕ್ಷಣ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಪುಟಾಣಿಗೂ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾನು ನೆನ್ನೆನೇ ಹೇಳಿದ್ದೆ, ದೇವ್ರ ಪೂಜೆ ಇದೆ ಮಾದೇಶ್ವರನ ದೇವಸ್ಥಾನದಲ್ಲಿ. ಪೂಜೆ ಎಲ್ಲ ಆಗಿದೆ ಬೆಳಗ್ಗೆನೆ. ಇವಾಗ ವಾನ್ಯ ಹುಲಿ ವಾಹನ ಬರುತ್ತಲ್ವ, ಸೊ ಅದು ಹುಲಿ ವಾಹನ ಇವಾಗ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಇವಾಗ ಹೋಗಿದೆ, ಅಲ್ಲಿಂದ ದೇವರೆಲ್ಲ ತೊಳ್ಕೊಂಡು ಅಲಂಕಾರ ಮಾಡ್ಕೊಂಡು ತೊಗೊಂಡ್ಬರ್ತಾರೆ. ಸೊ ನಮ್ಮನೆ ವಾನ್ಯ ಅಲ್ವಾ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗಿದ್ದಾರೆ. ಇವಾಗ ನಾವು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ. ನಮ್ಮ ಅಂಕಲ್ ವರ್ಷನೂ ಮಾಡಿಸ್ತಾರೆ. ಸೊ ವರ್ಷನೂ ಚೆನ್ನಾಗಿ ವಾನ್ಯ ಎಲ್ಲ ನಡೆಯುತ್ತೆ ನಮ್ಮ ಊರಲ್ಲಿ. ನಮ್ಮ ಮನೆಯಿಂದನೂ ಮಾಡ್ತಾರೆ. ಸೊ ಎಸ್, ಬಂದ್ವಿ. ಸೊ ಫೈನಲಿ ಏನೇ ಹೇಳಿ, ನಾನು ಯಾವಾಗಲೂ ಹೇಳೋ ಹಾಗೆ ಎಲ್ಲಿಂದ ಎಲ್ಲಿಗೆ ಹೋಗಿ ಬಂದ್ರೂ ನಮ್ಮೂರೇ ನಮಗೆ ಮೇಲು. ಸೊ ನಮ್ಮೂರಿಗೆ ಬಂದ ತಕ್ಷಣ ಒಂಥರ ಸ್ವರ್ಗಕ್ಕೆ ಬಂದ ಥರ ಫೀಲ್ ಆಗುತ್ತೆ. ಸೊ ಎಸ್, ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್. ನನ್ನ ಮಗನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಯಿತು, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಕೂಡ ಬಂತು ಇವಾಗ. ಸೊ ವಾನ್ಯ ಮಾಡಬೇಕಾದ್ರೆ ಎಗೈನ್ ಬೆಳಗ್ಗೆ ಏನೇ ಪೂಜೆ ಆಗಿದ್ರು ಎಗೈನ್ ಇವಾಗ ಇನ್ನೊಂದು ಸಲ ಮೆರೆಯೋ ದೇವರು ಇರುತ್ತಲ್ವ, ಹುಲಿ ವಾಹನದ ಮೇಲೆ ಮೆರೆಯೋ ದೇವರು ಇರುತ್ತಲ್ವ, ಅದನ್ನೆಲ್ಲ ತೊಳೆದು ಅಲಂಕಾರ ಮಾಡಿ ಎಗೈನ್ ಪೂಜೆ ಮಾಡಿ ನೈವೇದ್ಯ ಮಾಡಿ ಊರಲ್ಲಿ ಮೆರವಣಿಗೆಯನ್ನು ತೊಗೊಂಡು ಹೋಗೋದು. ಸೊ ಇವಾಗ ಐನೂರು ಕೂಡ ಬಂದರು, ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಹೂವಿನ ಅಲಂಕಾರ ನಡೀತಾ ಇದೆ. ಎಲ್ಲ ತೊಳೆದು ನೀಟಾಗಿ ಅಲಂಕಾರ ಮಾಡಿ ಇವಾಗ ಮೆರವಣಿಗೆ ಹೊರಡುತ್ತೆ ದೇವರು. ಈಗೇನು ಲಕ್ಷ್ಮೀ ದೇವಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಒಂದು ಸಲ ಪೂಜೆ ಆಗಿ ಊರಿನ ಕೊನೆಯಿಂದ ಮತ್ತೆ ವಾನ್ಯ ಎಲ್ಲರ ಮನೆ ಬಾಗಿಲು ಮುಂದೆ ಹೋಗುತ್ತೆ.
ಸೊ ಇವಾಗ ನಾನು ಫಸ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ. ಅಂದರೆ ನಾವು ಬಂದ ತಕ್ಷಣ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಬಂದುಬಿಟ್ವಿ. ಹಾಗೂ ನಮ್ಮ ಆಂಟಿ ಹೇಳ್ತಾಯಿದ್ರು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಬರಬೇಕಲ್ವಾ, ನಾವು ಪೂಜೆ ಟೈಮಿಗೆ ಕಾಲ್ ಮಾಡ್ತಿದ್ವಿ ಅಂತ ಹೇಳಿ. ಸೊ ನಾವು ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬಂದುಬಿಟ್ವಿ. ಪುಟಾಣಿ ಸ್ವಲ್ಪ ಹಠ ಮಾಡ್ತಾ ಇದ್ದ. ಸೊ ಮೊದಲು ಮಗುಗೆ ಸಮಾಧಾನ ಮಾಡುವಂತ ಹೇಳಿ ನನ್ನನ್ನು ಮುಂಚೆನೇ ಕಳಿಸ್ಬಿಟ್ರು. ಸೊ ಇವಾಗ ಅವನಿಗೆ ಬಂದು ಸ್ವಲ್ಪ ರಾಗಿ ಸರಿ ಎಲ್ಲ ಮಾಡಿ ಫಸ್ಟು ತಿನ್ಸೋಣ ದೇವರು ಬರೋಷ್ಟರಲ್ಲಿ ಅಂತ ಹೇಳಿ ಮುಂಚೆನೇ ನಾನು ಮನೆಗೆ ಬಿಡಿಸ್ಕೊಂಡ್ಬಿಟ್ಟೆ. ಅದಾದ ಒಂದು 5 to 10 ಮಿನಿಟ್ಸ್ ಅಷ್ಟರಲ್ಲಿ ವಾನ್ಯ ಕೂಡ ಹಿಂದೆನೇ ಬಂತು. ಸೊ ಪೂಜೆ ಎಲ್ಲ ಆದಮೇಲೆ ಇನ್ನು ವಾನ್ಯ ಬಂದು ನಮ್ಮನೆ ಹತ್ರ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10:30 ಆಗೋಯಿತು. ನಾವು ಅಷ್ಟು ಬೇಗ ವಾನ್ಯ ಶುರು ಮಾಡಿದ್ರು. ಸೊ ಇಷ್ಟು ಟೈಮ್ ಆಗೋಯಿತು. ಆ್ಯಕ್ಚುಲಿ ಇದೇ ಬೇಗ ಅಂತ ಹೇಳಬೇಕು. ಕೆಲವೊಂದು ಟೈಮ್ 12 ಗಂಟೆ 1 ಗಂಟೆ ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಸೊ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ನನ್ನ ಮಗನ ಅನ್ನಪ್ರಾಶನ ನಡೀತು, ಮನೆಯಲ್ಲಿ ಪೂಜೆ, ವಾನ್ಯ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ಆಯಿತು. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.